ನಮಸ್ಕಾರ ಸ್ನೇಹಿತರೆ, ನೀವು ಧನಸ್ಸು ರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಸಾಮಾನ್ಯರಲ್ಲ, ನೀವು ಗುರುವಿನ ಮಕ್ಕಳು. ಜ್ಞಾನ, ಪ್ರಯಾಣ, ಸತ್ಯದ ಪ್ರತೀಕ ನೀವು. ಧನಸ್ಸು ಅಂದರೆ ಬಿಲ್ಲು, ಗುರಿ ಇಟ್ಟು ಬಾಣ ಬಿಡುವವರು. ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸುವವರೆಗೂ ಬಿಡಲ್ಲ. ನಿಮ್ಮ ಮಾತಿನಲ್ಲಿ ಸತ್ಯ ಇರುತ್ತೆ. ಕೆಲವೊಮ್ಮೆ ಕಹಿಯಾಗಿದ್ರೂ ನೇರವಾಗಿ ಹೇಳ್ತೀರಾ. ಅದೇ ನನ್ನ ಗುಣ ಅಂತೀರಾ. ನಿಮಗೆ ಓದು, ಪ್ರಯಾಣ, ಬೇರೆ ಸಂಸ್ಕೃತಿ, ತತ್ವಜ್ಞಾನ ಅಂದರೆ ತುಂಬ ಇಷ್ಟ. ಸ್ವತಂತ್ರವಾಗಿರಬೇಕು. ಆದರೆ ಧನಸ್ಸು ರಾಶಿಯವರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ? ಜಾಸ್ತಿ ನೇರ ಮಾತು ಮತ್ತು ಜಾಸ್ತಿ ಆಸೆ. ಸತ್ಯ ಹೇಳಿದೆ ಅಂತ ಜನರ ಮನಸ್ಸು ನೋಯಿಸ್ತೀರಾ. ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಇರೋದನ್ನು ಅನುಭವಿಸೋದೇ ಇಲ್ಲ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದ ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ಹೇಳ್ತೀನಿ. ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಧನಸ್ಸು ರಾಶಿಯವರು ಗುರುಗ್ರಹದ ಮಕ್ಕಳು. ಜ್ಞಾನ, ಅದೃಷ್ಟ, ಧರ್ಮದ ಪ್ರತೀಕ ನೀವು. ಸರಿಯಾದ ದಾರಿ ತೋರಿಸಿದರೆ ನೀವು ಗುರುವಾಗಿ 1000 ಜನರಿಗೆ ಬೆಳಕಾಗ್ತೀರಾ. ವಿಡಿಯೋ ಶುರು ಮಾಡೋ ಮುನ್ನ ನೀವು ಧನಸ್ಸು ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ನೆನಪಿಸಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿ ಗುರು ಅಂದರೆ ಜ್ಞಾನ, ಧರ್ಮ, ಅದೃಷ್ಟ, ಶಿಕ್ಷಣ, ವಿದೇಶ. ಹಾಗಾಗಿ ನಿಮಗೆ ದೊಡ್ಡ ಕನಸಿರುತ್ತೆ. ನಾನು ಜಗತ್ತು ನೋಡಬೇಕು, ನಾನು ಜನರಿಗೆ ಕಲಿಸಬೇಕು ಅನ್ನೋ ಆಸೆ. ನೀವು ತುಂಬ ಆಶಾವಾದಿ. ಎಲ್ಲ ಸರಿ ಹೋಗುತ್ತೆ ಅಂತೀರಾ. ತುಂಬ ದಾನಿ ಮನಸ್ಸು. ಯಾರಾದರೂ ಕೇಳಿದರೆ ಇರೋದನ್ನು ಕೊಡ್ತೀರಾ. ಟೀಚರ್, ಪ್ರೊಫೆಸರ್, ಲಾಯರ್, ಟ್ರಾವೆಲ್, ಬಿಸ್ನೆಸ್, ಸ್ಪಿರಿಚುವಲ್ ಕೆಲಸದಲ್ಲಿ ನೀವು ಶೈನ್ ಮಾಡ್ತೀರಾ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ತಾಳ್ಮೆ ಇಲ್ಲ ಮತ್ತು ಅತಿಯಾದ ಆಶಾವಾದ. ಇವತ್ತು ಬಿತ್ತರೆ ನಾಳೆ ಫಸಲು ಬರಬೇಕು ಅಂತೀರಾ. ನಾನು ನೇರವಾಗಿ ಹೇಳ್ತೀನಿ ಅಂತ ಸಂಬಂಧ ಹಾಳು ಮಾಡಿಕೊಳ್ತೀರಾ. ನೆನಪಿಡಿ, ಗುರು ಬುದ್ಧಿವಂತ. ಆದರೆ ಬಿಲ್ಲಿನಿಂದ ಬಾಣ ಬಿಡುವಾಗ ಗುರಿ ಮಾತ್ರ ನೋಡಬೇಕು. ಸುತ್ತಮುತ್ತ ನೋಡಿದರೆ ತಪ್ಪುತ್ತೆ. ಇನ್ನು ಮೊದಲ ಗಂಡಾಂತರ ಕಾಲ ಯಾವಾಗ ಅಂದರೆ 19ರಿಂದ 24 ವರ್ಷ. ಇದು ನಿಮ್ಮ ಶಿಕ್ಷಣ ಮತ್ತು ಸ್ವಾತಂತ್ರ್ಯದ ಕಾಲ. ಈ ಸಮಯದಲ್ಲಿ ಗುರು ಮತ್ತು ರಾಹುವಿನ ಪ್ರಭಾವ ಜಾಸ್ತಿ. ಕಾಲೇಜು ಬೋರ್ ಆಗುತ್ತೆ. ನಾನು ಪ್ರಯಾಣ ಹೋಗಬೇಕು ಅಂತ ಓದು ಬಿಡ್ತೀರಾ. ನಾನು ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂತ ಡಿಗ್ರಿ ಮುಗಿಸದೆ ಜಿಗಿತೀರಾ. ಈ ವಯಸ್ಸಲ್ಲಿ ತಪ್ಪು ಗೆಳೆಯರ ಮಾತು ಕೇಳಿ ದುಬಾರಿ ಕನಸು ಕಾಣ್ತೀರಾ. ಗುರು ನಾನು ಅನ್ನೋ ಆಟಿಟ್ಯೂಡ್. ದೊಡ್ಡವರ ಮಾತು ಕೇಳಲ್ಲ. ಆದ್ದರಿಂದ ಅವಕಾಶ ಕೈಜಾರಿ ಹೋಗುತ್ತೆ. ಹಾಗಾಗಿ ಈ ವಯಸ್ಸಲ್ಲಿ ಜ್ಞಾನದ ಜೊತೆ ಅನುಭವ ಸೇರಿಸಿ. ಓದಿ, ಪ್ರಯಾಣ ಮಾಡಿ. ಆದರೆ ಫೌಂಡೇಶನ್ ಗಟ್ಟಿ ಮಾಡಿ. ಅರ್ಧಕ್ಕೆ ಬಿಡಬೇಡಿ. ಎರಡನೇ ಗಂಡಾಂತರ ಕಾಲ 28ರಿಂದ 32 ವರ್ಷ. ಇದು ಕೆರಿಯರ್ ಮತ್ತು ಮದುವೆಯ ಗಂಡಾಂತರದ ಸಮಯ. ಈಗ ಶನಿ ಮತ್ತು ಗುರು ಪ್ರೆಷರ್. ಜಾಬ್ನಲ್ಲಿ, ಕೆಲಸದಲ್ಲಿ ಗ್ರೋತ್ ಇಲ್ಲ ಅಂತ 2 ವರ್ಷಕ್ಕೆ ಒಂದು ಸಲ ಬದಲಾವಣೆ. ಒಂದು ಕಡೆ ಸೆಟಲ್ ಆಗಲ್ಲ. ವಿದೇಶಕ್ಕೆ ಹೋಗಬೇಕು ಅನ್ನೋ ಹಠ. ಹಣದ ವಿಷಯದಲ್ಲಿ ಅತಿಯಾದ ಖರ್ಚು. ನಾನು ಅದೃಷ್ಟವಂತ ಅಂತ ಜೂಜು. ಶೇರ್ ಮಾರ್ಕೆಟ್, ದೊಡ್ಡ ಇನ್ವೆಸ್ಟ್ಮೆಂಟ್. ನಷ್ಟ ಆದರೆ ಮುಂದೆ ಲಾಭ ಆಗುತ್ತೆ ಅಂತ ಮತ್ತೆ ಮಾಡ್ತೀರಾ. ಮದುವೆಯಲ್ಲಿ ನನ್ನ ಫ್ರೀಡಮ್ ಹೋಗುತ್ತಾ ಅಂತ ಭಯ. ಪಾರ್ಟ್ನರ್ಗೆ ನೀನು ನನ್ನನ್ನು ತಡೆಯುತ್ತೀಯಾ ಅಂತ ಜಗಳ. ಸತ್ಯ ಹೇಳಿದೆ ಅಂತ ಪಾರ್ಟ್ನರ್ ಮನಸ್ಸು ನೋಯಿಸ್ತೀರಾ. ಈ ವಯಸ್ಸಲ್ಲಿ ಒಂದು ಗುರಿ ಇಟ್ಕೊಂಡು 5 ವರ್ಷ ಕೆಲಸ ಮಾಡಿ. ಓಡೋದನ್ನು ನಿಲ್ಲಿಸಿ. ಒಂದು ಮರದ ಕೆಳಗೆ ಕೂತರೆ ನೆರಳು ಸಿಗುತ್ತೆ. ಮೂರನೇ ಗಂಡಾಂತರ ಕಾಲ 37ರಿಂದ 41 ವರ್ಷ. ಇದು ಧರ್ಮ ಮತ್ತು ಜವಾಬ್ದಾರಿಯ ಕಾಲ. ಈ ಸಮಯದಲ್ಲಿ ಕೇತು ಮತ್ತು ಶನಿ ಪರೀಕ್ಷೆ ಮಾಡ್ತಾರೆ. ಮಕ್ಕಳ ಓದು, ಮನೆ ಜವಾಬ್ದಾರಿ ಬರುತ್ತೆ. ನಾನು ಸ್ವತಂತ್ರವಾಗಿರಬೇಕು ಅನ್ನೋದು ಮತ್ತು ಜವಾಬ್ದಾರಿ ನಡುವೆ ಯುದ್ಧ. ವ್ಯಾಪಾರದಲ್ಲಿ ಪಾರ್ಟ್ನರ್ ಜೊತೆ ದೊಡ್ಡ ಜಗಳ. ನಾನು ಹೇಳಿದ್ದೇ ಸರಿ ಅನ್ನೋ ಈಗೋ. ಕೋರ್ಟ್ ಕೇಸ್, ಕಾನೂನು ವಿಷಯದಲ್ಲಿ ತೊಂದರೆ. ಆರೋಗ್ಯದಲ್ಲಿ ಯಕೃತ್, ಸೊಂಟ, ತೊಡೆ ಸಮಸ್ಯೆ. ತುಂಬ ಓಡಾಡೋದರಿಂದ ಸುಸ್ತು. ಮಾನಸಿಕವಾಗಿ ನಾನು ಇಷ್ಟೆಲ್ಲ ಮಾಡಿದೆ, ಫಲ ಏನು ಅನ್ನೋ ಪ್ರಶ್ನೆ. ನೆನಪಿಡಿ, ಧನಸ್ಸು ರಾಶಿಯವರಿಗೆ ಕೊಡೋದೇ ದೊಡ್ಡ ಲಾಭ, ತಗೊಳ್ಳೋದಲ್ಲ. ನಾಲ್ಕನೇ ಮತ್ತು ದೊಡ್ಡ ಗಂಡಾಂತರ ಕಾಲ 48ರಿಂದ 52 ವರ್ಷ. ಅಷ್ಟಮ ಶನಿ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. ಇದನ್ನು ಅಷ್ಟಮ ಶನಿ ಅಂತಾರೆ. ನೀವು ನಂಬಿದ ಶಿಕ್ಷಕ, ಗುರು, ದೊಡ್ಡವರು ಮೋಸ ಮಾಡಬಹುದು. ಹಣ, ಹೆಸರು, ಗೌರವದಲ್ಲಿ ದೊಡ್ಡ ಪತನ. ವಿದೇಶದ ಕೆಲಸ, ವ್ಯಾಪಾರದಲ್ಲಿ ನಷ್ಟ. ಮಕ್ಕಳಿಂದ ಮನಸ್ತಾಪ. ನಾನು ಎಲ್ಲರಿಗೂ ಜ್ಞಾನ ಕೊಟ್ಟೆ, ನನಗೆ ಯಾಕೆ ಹೀಗೆ ಅನ್ನೋ ನೋವು. ಆದರೆ ಇದು ಶಿಕ್ಷೆ ಅಲ್ಲ, ಇದು ಗುರುವಿನ ಪರೀಕ್ಷೆ. ಶನಿ ನಿಮ್ಮ ಈಗೋ ಮುರಿದು ನಿಜವಾದ ಜ್ಞಾನ ಕೊಡ್ತಾನೆ. ಈ 4 ವರ್ಷದಲ್ಲಿ ನೀವು ಕಲಿಯೋದೇನೆಂದರೆ
ಸತ್ಯವನ್ನು ಮೃದುವಾಗಿ ಹೇಳೋ ಕಲೆ, ಇದೇ ನಿಮ್ಮ ಮುಂದಿನ ಜೀವನದ ಆಸ್ತಿ. ಮುಖ್ಯವಾದ ಮಾತು: ಧನಸ್ಸು ರಾಶಿಯವರಿಗೆ ಜ್ಞಾನ ಮತ್ತು ಆಶಾವಾದವೇ ಆಯುಧ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನೀವು 1000 ಜನರಿಗೆ ದಾರಿ ತೋರಿಸ್ತೀರಾ. ತಪ್ಪಾಗಿ ಉಪಯೋಗಿಸಿದರೆ ನನಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರದಲ್ಲಿ ಬೀಳ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ಮಾತು, ಜಾಸ್ತಿ ಕೆಲಸ. ಇನ್ನು ಈ 3 ನಿಯಮಗಳನ್ನು ತಪ್ಪದೆ ಪಾಲಿಸಿ. 1. ಗುರುವಾರದ ನಿಯಮ. ಗುರುವಾರ ಹಳದಿ ಬಟ್ಟೆ ಹಾಕಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುಭ್ಯೋ ನಮಃ 21 ಸಲ ಹೇಳಿ. ಅರಿಶಿಣ, ಕಡಲೆಬೇಳೆ ದಾನ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಹಿರಿಯರ ಆಶೀರ್ವಾದ ಪಡೆಯಿರಿ. 2. ಬಣ್ಣ ಮತ್ತು ದಾನ. ಕಪ್ಪು, ನೀಲಿ ಬಣ್ಣ ಕಡಿಮೆ ಮಾಡಿ. ಹಳದಿ, ಕಿತ್ತಳೆ, ಕೇಸರಿ ಬಳಸಿ. ಪ್ರತಿ ಗುರುವಾರ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಊಟ ಕೊಡಿ. ಉಪ್ಪು, ಎಣ್ಣೆ ದಾನ ಮಾಡಬೇಡಿ. ಇದರಿಂದ ಗುರು ಮತ್ತು ಶನಿ ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 10 ನಿಮಿಷ ನಾನು ಏನು ಕಲಿತೆ ಅಂತ ಡೈರಿ ಬರೆಯಿರಿ. ಸತ್ಯ ಹೇಳುವಾಗ 3 ಸಲ ಯೋಚಿಸಿ ಮೃದುವಾಗಿ ಹೇಳಿ. ಒಂದು ಕೆಲಸನ 3 ವರ್ಷ ಮಾಡಿ ಅರ್ಧಕ್ಕೆ ಬಿಡಬೇಡಿ. ನನಗೆ ಎಲ್ಲ ಗೊತ್ತು ಅನ್ನೋ ಈಗೋ ಬಿಡಿ. ಪ್ರತಿದಿನ ಏನಾದರೂ ಕಲಿಯಿರಿ. ಪ್ರಯಾಣ ಮಾಡಿ, ಆದರೆ ಬೇರು ಕೂಡ ಬಿಡಬೇಡಿ. ಇನ್ನು ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪುಗಳು. 1. ನೇರವಾಗಿ ಸತ್ಯ ಹೇಳಬೇಕು ಅನ್ನೋ ಹಠ. ಸತ್ಯ ಮತ್ತು ಪ್ರೀತಿ, ಇದೇ ನಿಮ್ಮ ಶಕ್ತಿ. 2. ಅವಕಾಶ ಸಿಕ್ಕ ತಕ್ಷಣ ಬಿಡೋದು. ಒಂದು ಕಡೆ 5 ವರ್ಷ ಇರಿ. 3. ಅತಿಯಾದ ಆಶಾವಾದ. ಕನಸು ಕಾಣಿಯಾದರೆ ಪ್ಲ್ಯಾನ್ ಕೂಡ ಮಾಡಿ. 21 ದಿನದ ಚಾಲೆಂಜ್. ಮುಂದಿನ 21 ದಿನ ಈ 3 ಕೆಲಸ ಮಾಡಿ. 1. ಬೆಳಿಗ್ಗೆ ನಾನು ಇವತ್ತು ಏನು ಕಲಿಯುತ್ತೇನೆ ಅಂತ ನಿರ್ಧಾರ ಮಾಡಿ. 2. ದಿನಕ್ಕೆ ಒಮ್ಮೆ ಯಾರಿಗಾದರೂ ಕಾಂಪ್ಲಿಮೆಂಟ್ ಕೊಡಿ, ಕ್ರಿಟಿಸೈಸ್ ಮಾಡಬೇಡಿ. 3. ರಾತ್ರಿ ಇವತ್ತು ನಾನು ಯಾವ ಜವಾಬ್ದಾರಿ ಸರಿಯಾಗಿ ಮಾಡಿದೆ ಅಂತ ಬರೆಯಿರಿ. ಜ್ಯೋತಿಷ್ಯ ಭವಿಷ್ಯ ಅಲ್ಲ, ಅದು ರಸ್ತೆಯಲ್ಲಿರೋ ಸೂಚನಾ ಫಲಕ. ಯಾವ ತಿರುವಲ್ಲಿ ಸ್ಲೋ ಮಾಡಬೇಕು ಅಂತ ತೋರಿಸುತ್ತೆ. ಓಡಿಸೋದು ನಿಮ್ಮ ಕೈಯಲ್ಲಿದೆ. ಜ್ಞಾನ ಮತ್ತು ತಾಳ್ಮೆ ಇದ್ದರೆ ಧನಸ್ಸು ರಾಶಿಯವರು 50ರ ನಂತರ ಜನರ ಗುರು ಆಗ್ತಾರೆ. ನೀವು ಈಗ ಯಾವ ವಯಸ್ಸಲ್ಲಿದ್ದೀರಾ, ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ, ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಇನ್ನೊಬ್ಬ ಧನಸ್ಸು ರಾಶಿಯವರಿಗೆ ಶಕ್ತಿ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಧನಸ್ಸು ರಾಶಿಯವರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗುರಿಯನ್ನಿಟ್ಟುಕೊಳ್ಳಿ. ನೀವೇ ಬಿಲ್ಲು ಬಾಣ. ನೀವು ಗುರಿ ತಲುಪ್ತೀರಾ. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ಬುದ್ಧಿವಂತರನ್ನಾಗಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.